ಕುಮಾರಸ್ವಾಮಿಗೆ ಕಂಟಕ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ ಹೂಗ. ಪ್ರತಿಯೊಬ್ಬ ಶಾಸಕ 1 ಕೋಟಿ ರೂಪಾಯಿ ಕೇಳ್ತಾರೆ, ಇಲ್ಲದೆ ಹೋದರೆ ಟಿಕೆಟ್ ಕೊಡೋದು ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಅಂಶ ಇರತಕ್ಕಂಥ ಆಡಿಯೋ ಸಿಡಿ ಬಹಿರಂಗ ಆಗ್ತಾ ಇದ್ದ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಶುರು ಆಗಿದೆ. ರಾಜಕೀಯ ಪಕ್ಷಗಳು ಕೂಡ ಇದನ್ನು ನಮಗೆ ಅನ್ವಯಿಸಬೇಡಿ, ನಿಮ್ಮ ಮನೆಗೆ ಮಾತ್ರ ಅನ್ವಯಿಸಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ JDS ಶಾಸಕರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹಾಗೊಂದು ವೇಳೆ ಅವರು ಹೇಳಿದ್ದು ನಿಜ ಆಗಿದ್ದರೆ ಅದು ನಮಗೆ ತುಂಬ ಕಳಂಕ ಆಗುತ್ತೆ, ಆದರೆ ನಾವು ಯಾರಿಂದಲೂ ದುಡ್ಡು ಇಸ್ಕೊಂಡಿಲ್ಲ, ನಾವು ಯಾರಿಗೂ ದುಡ್ಡು ಕೇಳಿಲ್ಲ ಅನ್ನೋಂಥ ಮಾತನ್ನು ಕೂಡ ಅನೇಕ ಶಾಸಕರು ಆಡಿರ್ತಕ್ಕಂಥದ್ದು, ಬಹಿರಂಗವಾಗಿ ಅವರು ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಇದ್ರ ಮಧ್ಯೆ ಇವತ್ತು ರಾಜ್ಯ JDSನ ಪ್ರಧಾನ ಕಾರ್ಯದರ್ಶಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಅಜೀಂ ಕೂಡ JDSನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯುವ ಮೂಲಕ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪ ಪಡ್ಕೊಂಡಿದೆ, ಇದರ ಬಗ್ಗೆ ಒಂದು ತುರ್ತು ಪದಾಧಿಕಾರಿಗಳು ಮತ್ತು ಪ್ರಮುಖರ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡಬೇಕು. ಯಾಕಂತಂದರೆ ಪಕ್ಷದ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯವನ್ನು ಕಳೆಯುವಂಥ ಬೆಳವಣಿಗೆ ಕುಮಾರಸ್ವಾಮಿ ನೀಡಿರ್ತಕ್ಕಂಥ ಈ ಹೇಳಿಕೆ. ಹೀಗಾಗಿ ಇದು ಇವತ್ತು ಕುಮಾರಸ್ವಾಮಿಗೆ ಕಂಟಕ ತರಬಹುದು. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆ ಶುರು ಆಗಿದೆ. ಆದರೆ ಚರ್ಚೆಯನ್ನು ನಾನು ಕೂಡ ಸ್ವಾಗತ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾದರೆ ದುಡ್ಡು ಇಸ್ಕೊಂಡ್ರೆ ಮಾತ್ರ ಭ್ರಷ್ಟಾಚಾರವಾ? ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಅವರ ಶಾಸಕರ ಮರ್ಯಾದೆಯನ್ನು ಕೂಡ ಅವರು ಹರಾಜು ಹಾಕಲಿಲ್ವಾ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ದೇವೇಗೌಡರು ಏನು ಮಾಡ್ತಾರೆ? ದೇವೇಗೌಡರು ಈಗ JDSನ ಸರ್ವೋಚ್ಚ ನ್ಯಾಯಾಧೀಶರು. ಸೊ ನ್ಯಾಯಾಧೀಶರು ಮುಂದೆ ಈಗ ಅನೇಕ ದೂರುಗಳು, ಅನೇಕ ಪತ್ರಗಳು ಕೂಡ ಹೋಗ್ತಾ ಇದ್ದಾವೆ. ಸೊ ಆ ಚರ್ಚೆಯನ್ನು ಮಾಡ್ತೀನಿ, ದೇವೇಗೌಡರು ಏನು ಮಾಡ್ತಾರೆ ಅನ್ನೋದು. ಸೊ ಮೊದಲಿಗೆ ಈ ಆಡಿಯೋ ಸಿಡಿ ಬಿಜಾಪುರದ JDS ನಾಯಕ ವಿಜಯಗೌಡ ಪಾಟೀಲ್ ಬೆಂಬಲಿಗರು ಮತ್ತು ಕುಮಾರಸ್ವಾಮಿ ನಡುವೆ ನಡೆದಂಥ ಮಾತುಕತೆ ವಿವರಗಳೇನು, ಅದು ನಿಜಕ್ಕೂ ಕೂಡ ತಮಾಷೆಗ ಅಥವಾ ಕಾರ್ಯಕರ್ತರಿಗೆ ಮನವೊಲಿಸುವಂಥ ಮಾತುಕತೆನ ನಾನು ಚರ್ಚೆ ಮಾಡ್ತೀನಿ. ಅನೇಕ ಅತಿಥಿಗಳು ಕೂಡ ನಮ್ಮ ಜೊತೆಗಿರ್ತಾರೆ. ಹಾಗೆ JDSನ ಶಾಸಕರಂತ ಕೋನರ್ ರೆಡ್ಡಿ ಕೂಡ ನಮ್ಮ ಜೊತೆಗಿರ್ತಾರೆ. ಮೊದಲಿಗೆ ಆ ಆಡಿಯೋ ಸಿಡಿಯ ತುಣುಕನ್ನು ನೋಡ್ಕೊಂಬರ. ನನ್ನ ಕೈಲಿ ಇಲ್ವಲ್ಲ ಶಕ್ತಿ. ಅದು 2016 ವೈಟ್ ಮಾಡಿ ಹೇಳಿ ಮಾಡ್ತೀವಿ ಅಂತ ಹೇಳಿದೀವಿ. ಇನ್ನೂ ಟೈಮ್ ಇನ್ನೂ ಒಂದು ಅದು ಬರ್ತದೆ ಅಂದ್ರೆ ಅವೆಲ್ಲ ಚರ್ಚೆ ಮಾಡಬೇಡ್ರಿ. ನಮಗೂ 100 ಕಷ್ಟಗಳಿದೆ, ನಿಮ್ಮೊಬ್ಬರಿಗೆ ಕಷ್ಟ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಕಷ್ಟಗಳವೆ. ಕೊಟ್ಟ ದರ್ಸ್ಕೊಳ್ಳದೆ ಆದ್ಮೇಲೆ ಮಾತಾಡ್ಬೋದು, ಈ ತರ ಮಾತಾಡ್ಬೇಡ. ನಮ್ಗಳು ನಮಗೆ ಗೊತ್ತಿದೆ, ನಮಗೆ ನಮ್ಗೆ ಯಾವನು ಬರೋದಿಲ್ಲ ಕೊನೆಗೆ. ನಮಗೂ ನೀವೇನ್ ಹೇಳ್ತೀರಿ, ನಮ್ಮ ಪರಿಸ್ಥಿತಿ ಅದೇ ಇದೆ. ಇಲ್ಲಿ ನಮ್ಗೆ ಗೌರವ ಇದೆ ಅನ್ಕೊಂಡಿದ್ರ ಪಾರ್ಟಿ ಒಳಗೆ. ಈ ತರ ಮಾತಾಡಬಾರ್ದು, ದಯವಿಟ್ಟು ಹೇಳಿ ಸರ್. ನನಗೆ ನೀವು ಒಂದು ಕೆಲಸ ಮಾಡಿ, 1 ನಿಮಿಷ ನಾನು ಪ್ರಪೋಸ್ ಮಾಡ್ತೀನಿ. ಬಟ್ MLA ರುಜು ಆಗಕ್ಕೆ ತಯಾರಾಗಿಲ್ಲ ಯಾರನ್ನು. ಇದು ಪರಿಸ್ಥಿತಿಗಳು ನನಗೆ. ನಮಗೆ ಫಸ್ಟ್ ನೀವು ಮೊನ್ನೆ ನಿಮ್ದು ಇದರೊಳಗೆ ಚಿಕ್ಕಬಳ್ಳಾಪುರದಲ್ಲಿ ಅದು ನಲ್ಲಾಳಿ ಆಗಿದೆ, ಅದನ್ನು ತಮಗೆ ಬೇಕಾದಂಗೆ ಆಯ್ತು. ಆಮೇಲೆ ಅಂತ ಇಷ್ಟು ತಾವೇ ಒಂದು ಮಾತು ಅಂದಿದ್ರಿ, ಅದರ ಸಂಬಂಧ ನಾನು ಮಾಡೋದಕ್ಕೆ ಸಮಸ್ಯೆ ಏನಿಲ್ಲ. ಬಟ್ ಇಲ್ಲಿ ಓಟ್ ಹಾಕೋದು MLAಗಳು, ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ನಾನೇ ಓಟ್ ಹಾಕೋದಾದ್ರೆ ನಾನು 100% ಕ್ಲಿಯರ್ ಮಾಡ್ತೀನಿ. ಈ ಪ್ರಶ್ನೆ ಏನಾಗಿದೆ, ನಮ್ಮ MLAಗಳು ಎಲ್ಲಾರು 1 ಕೋಟಿ ಡಿಮ್ಯಾಂಡ್ ಇಟ್ಕೋತಾರೆ. ನಿಮ್ಮ ಮೀಟಿಂಗ್ ಏನು ನಡೆದಿರೋ ಗೊತ್ತಿರ್ಬೋದು, ಯಾರಾದ್ರೂ ನಿಮ್ಗೆ ಹೇಳಿರ್ಬೋದು ಪರಿಸ್ಥಿತಿಗಳು. ವಿಷಯ ಗೊತ್ತಾಗಿಲ್ಲ, ನಮ್ಮ ಟಿವಿಯಲ್ಲಿ ಪರಿಸ್ಥಿತಿ ಏನಿದೆ ಉತ್ತರ ಕರ್ನಾಟಕ ಅಂತಲೂ ನೀವು ನಿಮ್ಮಿಂದ ಹೇಳ್ತೀರಲ್ಲ, ಆ ಕಡೆ ಆಲ್ಕೊಡನ್ ತಪ್ಪಲಿಗೆ ಅನ್ಯಾಯ ಇದೆ ಮಾಡಿ ಅಂತ ಒಂದು ಟೀಮ್ ಬರ್ತಾರೆ, ಮನಗೋಳಿ ಟೀಮ್ ಬರ್ತಾರೆ, ಮನಗೋಳಿ ಕೊಡಿ ಅಂತಾರೆ. ಇದು ಬೇರೆ ಒಂದು ಕಡೆ. ಅಲ್ಲಿ ಕೋಲಾರದಿಂದ ಬರ್ತಾರೆ, ಶ್ರೀನಿವಾಸ ಗುಡ್ಡ ಕೊಡಿ ನಾವು ಪಾರ್ಟಿ ಕಟ್ಟಬೇಕು ಅಂತಾರೆ. ಇರೋದು ಒಂದು ಪೋಸ್ಟು. ನಾವೇನು ಆಮೇಲೆ ನಾವು ಹೋಗ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಬಿಡೋಣ ಅಂದ್ರೆ MLAಗಳು ನಮ್ಗೆ 1 ಕೋಟಿ ದುಡ್ಡು ಕೊಡಿಸ್ಬಿಡಿ, ನೀವು ಯಾರು ಮಾಡ್ಕೊಳ್ಳಿ ಅಂತಾರೆ. ಈ ಒಂದೇ ಪೋಸ್ಟ್ ಇರೋದು 29 ಓಟ್ ಅಷ್ಟೇ. 11 ಅಡಿಷನ್ ಕೊಟ್ಟಿದೆ. ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಅದಕ್ಕಿನ್ನ 18 ಓಟ್ನ ಅಡಿಷನ್ ಮಾಡ್ಕೋಬೇಕು. ಅದರಲ್ಲೂ ವ್ಯಾಪಾರ ನಡೀತದೆ. ನೋಡಿ ಬಿಜಾಪುರ ಮತ್ತು ಬಾಲ್ಕೋಟಿ ನಾನು ಹೇಳ್ತಾ ಇದ್ದೀನಿ, ನನಗೆ ವಿಜಯಗೌಡನ ಅಂತಬೇಕಾದ್ರೆ ನನಗೆ ಪ್ರೀತಿ ಇಲ್ವಾ? ಇಲ್ಲಿ ಪ್ರಶ್ನೆ ನಮಗೆ ಬಂದಿರೋದು ಈಗಿರ್ತಕ್ಕಂಥ ಎಲ್ಲ MLAಗಳು 1 ನಿಮಿಷ ತಪ್ಪು ತಿಳ್ಕೊಬೇಡಿ. ವಿಜಯಗೌಡನೂ ಈ ಎಂಟೈರ್ ಜಿಲ್ಲೆನ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀವಿ. ಎಂಟೈರ್ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಾಯಕರುಗಳು ಚುನಾವಣೆ ನಿಂತ ಎಲ್ಲಾರನ್ನು ಜೊತೆಗೂಡಿಸ್ಕೊಂಡು ಬಂದ್ಬಿಡ್ತೀವಿ, ಇವ್ರನ್ನ ಮಾಡಿ ಅಂತ. ನಿಮ್ಮ ಜಿಲ್ಲೆ ಒಳಗೆ ನೀವು ಸರಿಪಡಿಸ್ಕೊಂಡು ನಾನು ಹೇಳ್ತೀನಿ, ತಾಳ್ಮೆಯಿಂದ ಹೋಗಪ್ಪ. ಎಲ್ಲ ಲೀಡರ್ಗಳನ್ನು ಒಂದುಗೂಡಿಸ್ಕೊಂಡು ಇನ್ನೊಬ್ಬನೇ ಕುಸ್ತಿ ಆಡ್ಕೊಂಡು ಹೋಗೋದಾಗೋದಿಲ್ಲ. ಎಲ್ಲರೂ ಕರ್ಕೊಂಡು ಹೋಗಂತೀನಿ. ನಾನು ಅವತ್ತಲ್ಲಿ ನೀವು ಕರೆದ್ರಿ ಅಂತ ಬಂದಲ್ಲಿ ನಾನು ಭಾಷಣ ಮಾಡಿದ್ರೆ ಆಗಲೇ ಮನಗೋಳಿ ಫೋನು ಯಾವನ್ ಕೇಳಿ ಮಾತು ಕೊಟ್ಟಿದ್ರಿ ನೀವು ಅಂತ ಅವ್ರು ಶುರು ಮಾಡಿದ್ರು. ನಾನು ಈ ಪಾರ್ಟಿ ಸೀನಿಯರ್ ಮೋಸ್ಟ್ ಲೀಡ್ರು, ನಾನು ಇವತ್ತು 1000 ಓಟರ್ ಸೋತೀನಿ, ನಾನು ನೀವು ಅದಕ್ಕೆ ಮಾತು ಕೊಟ್ಬಿಟ್ಟು ಬಂದ್ಬಿಟ್ರಿ ಅಂತೇಳಿ ಆಗಲೇ ಶುರು ಆಗೋದು. ಇವಾಗ ನೀವು ಜಿಲ್ಲೆ ಒಳಗೂ ನೀವು ನಿಮ್ಮ ಪಾರ್ಟಿ ಕಟ್ತೀನಿ ಅಂತ ಹೇಳ್ತೀವಿ. ನಿಮ್ಮ ಜಿಲ್ಲೆ ಒಳಗೆ ನೀವು ಸರಿಯಾದ ರೀತಿ ಸಂಘಟನೆ ಮಾಡ್ಕೊಂಡಿಲ್ಲ, ಎಲ್ಲ ಲೀಡರ್ನ ಒಟ್ಟುಗೂಡಿಸ್ಕೊಂಡಿಲ್ಲ. ನಿಮ್ಮ ತಾಲೂಕು ಬಿಟ್ಟು ಬೇರೆ ಇನ್ಯಾವ್ದಾದ್ರು ತಾಲೂಕು ಬಂದು ವಿಜಯಗೌಡರು ಹೇಳ್ತಾರ?
ಹೇಳಕ್ ತಯಾರಾಗವ್ರ? ಮತ್ತೆ ನಿಮ್ಮ ಪಾರ್ಟಿಯಲ್ಲಿ ಕಟ್ತೀರಿ? ಉತ್ತರ ಕರ್ನಾಟಕ ಬೇಡ, ಬಿಜಾಪುರ ಜಿಲ್ಲೆ ಒಳಗೆ ಹೇಳಿ. ಇವೆಲ್ಲ ಸಮಸ್ಯೆಗಳೇ ಬೇಡ. ನನಗೆ ಕೊಡಬೇಕು ಅನ್ನೋದು ನಮಗೇನು ಆಸೆ ಇಲ್ವಾ ಕಾರ್ಯಕರ್ತರಿಗೆ? ನಮಗೆ 500 ಹಾಕೋ ಇದ್ರೆ ಅದು ಬೇರೆ ಒಂದು ರೀತಿ. ಇಲ್ಲಿರೋದು ಒಂದು ಪೋಸ್ಟು, ಅದಕ್ಕೆ ಈ MLAಗಳು ನಮಗೆ ಸಾರ ಮಾಡ್ಕೊಂಡಿದೀವಿ, ನಮಗೆ ಅದೇನು ಮಾಡ್ತೀರೋ ಗೊತ್ತಿಲ್ಲ. ನಮ್ಗೆ 1 ಕೋಟಿ ದುಡ್ಡು ಕೊಡ್ಸಿ ರಾಜಸಾರದಿಂದ ಎಮರ್ಸಿಂದ ಅಂತಾರೆ. ಯಾರು ಮಾತಾಡೋಕ್ಕೆ ತಯಾರಾಗಿಲ್ಲ. ಆಮೇಲೆ ನಮ್ಮಿಂದ ಬೆಳೆದ್ರೆ ಯಾರು ಎಂತರ ಕೇಳ್ತಾರೆ? ನಾವು ಮಂತ್ರಿ ಮಾಡಿ 40 ತಿಂಗಳು ದುಡ್ಡು ಮಾಡಿದ್ರೆ ಕೇಳ್ತಾರೆ ದುಡ್ಡನ್ನ. ಇವತ್ತು ಆ ಪರಿಸ್ಥಿತಿ ಇದೆ. ಅವರೇ ಟೀಮ್ ಮಾಡ್ಕೊಂಡು ಹೊರಟವ್ರೆ. ಏನ್ ತಪ್ಪಿನ ಪ್ರಶ್ನೆ ಇಲ್ಲ. ನನ್ನ ಪೊಸಿಷನ್ ನೀವಿದ್ರೆ ಏನ್ ಮಾಡೋರಿ? ನನ್ನ ಪೊಸಿಷನ್ ನಾನು ನೀವು ಜನಗಳು ಹೌದು ಅಲ್ಲಿ ಬಂದೆ, ಅದೇನೋ ದೊಡ್ಡ ಗಲಾಟೆ ಮಾಡ್ಕೊಂಡು ಎಂತ ಮತ್ತು ಏನು ನಾನೇನು ಏನ್ ಮಾಡಿದ್ವಿ? ನಾವು ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ದುಡ್ಡು ಕೊಟ್ಟಿರ್ತೀವಿ. ಎಲೆಕ್ಷನ್ ನಾನೊಬ್ಬನೇ ಓಡಾಡಬೇಕು, ನನಗೆ ಉದ್ದೇಶಪೂರ್ವಕವಾಗಿ ಬರಲಿಲ್ವಾ ಅಂತ ಇದೆಲ್ಲ ಚಾರ್ಜ್ ಮಾಡ್ಕೊಂಡು ಯಾರು ಹುಡುಗರು ಮಾತಾಡ್ತಿದ್ದು ನೋಡಿದೆ ನಾನು. ನನಗೆ ಮಾಡೋಕ್ಕೇನಿಲ್ಲ ಅಣ್ಣ. ನನಗೆ 2016ಕ್ಕೆ 2 ಸೀಟ್ ಇತ್ತು. ನಮ್ಮ 19 ಒಬ್ಬೊಬ್ಬರನ್ನ MLC ಮಾಡ್ಬೋದು. ಆ ಟೈಮಲ್ಲಿ ಒಂದು ಯಾವುದಾದ್ರು MLA ಮಾಡ್ಕೊಂಡು ಇನ್ನೊಂದು ನಾವು ತೀರ್ಮಾನಕ್ಕೆ ಬರ್ಬೋದು. ಇವತ್ತು ನಮಗೇನಾಗಿದೆ ಒಂದೇ ಪೋಸ್ಟ್ ಇರೋದು. ಅವ್ರು ಮಾತಾಡ್ತೀರ ನಮಗೆ ದುಡ್ಡು ಕೊಟ್ಬಿಟ್ಟು ನೀವು ಯಾರಾದ್ರೂ ಮಾಡ್ಕೊಳ್ಳಿ ಅಂತಾರೆ ಮೀಟಿಂಗ್. ಇದು ನನ್ನ ಹಣೆ ಬರ. ನಾವೇನು ಮಾಡೋದು? ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಈ ಹಿಂದೆ ನಾವು 2004ರಿಂದ ಹಲವಾರು ಜನ MLC ಮಾಡಿದ್ರು. ಯಾರು ನೀರಾವರಿಗೆ ಇದು ಕೊಪ್ಪಳದಲ್ಲಿ ಪಾರ್ಟಿ ಕಟ್ಟಲಿ ಅಂತ ತಗೊಂಡು ಕೊಟ್ಟು ನಾವು ಇದು ಯಾರೋ ಎಂಥದ್ದು ಉಪ್ಪಾರ ಸಮಾಜದವರು ಅಂತೇಳಿ ಪಾರ್ಟಿ ಕಟ್ಟಿ ನೋಡಿದ್ರು ನಾವು. ಅವರೆಲ್ಲರೂ ಕೊಪ್ಪಳದಲ್ಲೇ ನೆಟ್ಟು ಕುಷ್ಟಿಗೆ ಸೀಟ್ ಗೆಲ್ಲಿಸ್ಕೊಂಡು ಬರೋಕ್ಕಾಗಲಿಲ್ಲ. ಆಮೇಲೆ ಚೀಫ್ ವಿಪ್ ಮಾಡಿದ್ದೆ ಅವ್ರನ್ನ, ಗೌರ್ಮೆಂಟ್ ಕಾರ್ ಕೊಟ್ಟರು. ಇದ್ದಾಗ ಅವಕಾಶ ಇದ್ದಾಗ ಆಗ 2 ಜನ 3 ಜನ ಮಾಡೋಕ್ಕೆ ಅವಕಾಶಗಳಿತ್ತು. ಆಗ ಇಷ್ಟು MLAಗಳು ಹಾಳಾಗಿರಲಿಲ್ಲ. ಈಗ ಎಲ್ಲರೂ ದುಡ್ಡನ್ನ ಮಾತಾಡ್ತಾರೆ. ನಮಗೂ ಏನು ಗೌರವ ಉಳಿಸಿಲ್ಲ. ಅವರು ಟೀಮ್ಗಳು ಮಾಡ್ಕೊಂಡು ಅವರೆಲ್ಲರೂ ನಾವು ಈ ಥರ ನಮ್ಮ ಕಷ್ಟ ನಮಗಿದೆ. ಬೇರೆ ವಿಷಯ, ನಮಗಿಲ್ಲಿ ತೀರ್ಮಾನ ಮಾಡೋದಕ್ಕೆ ಏನಾಗಿದೆ? MLAಗಳು ಒಬ್ಬೊಬ್ಬ MLA 1 ಕೋಟಿ ಕೊಡಿ ಅಂತ ಕೂತವ್ರೆ. 40 ಜನ 40 ಕೋಟಿ ಕೇಳ್ತಾರೆ. ಇದು ನಮ್ಮ ಪರಿಸ್ಥಿತಿ. ಇಲ್ಲಿರೋದು ಪ್ರಶ್ನೆ ಮನಗಳಿದಲ್ಲ, ಇನ್ನೊಬ್ಬರದಲ್ಲ. ಪ್ರತಿಯೊಬ್ಬರು ದುಡ್ಡು ಬೇಕು ಅಂತ ಕೂತವ್ರು ಎಲ್ಲರೂ. ಇದು ನನ್ನ ಹಣೆ ಬರ ಬಂದಿರೋದು. ನಾವು ಕಷ್ಟದಲ್ಲಿ ನಾವು ಬಡ್ಡಿ ಕಟ್ಕೊಂಡಿದ್ದೀವಿ, ದುಡ್ಡು ಕೊಡಿಸಿ ನಮಗೆ ಅಂತ. ಇಲ್ಲಿ ನಮಗೆ ನನ್ನ ಕನಕಪುರದವ್ರು ಅದೇ ಗಲಾಟೆ. ಅವನು ದೊಡ್ಡ ತಿನ್ನಿಲ್ಲ. ಅವನು ನೀವು MP ಪಾಟೀಲ್ ಅವರ ಮುಂದೆ ಏನು ಅನ್ಬೋದ್ರೆ ಗೊತ್ತೇನಾಗಿದೆ? MLAಗಳು ಯಾರು ಒಪ್ಪರಿಸ್ತೀರಿ? ಅವರು ಎಲ್ಲ ದುಡ್ಡಿನ ಮೇಲೆ ನಿಂತವ್ರು. ಈಗ ಅವ್ರು ಏನು ಹೇಳ್ತೀವಿ ಯಾವ ಮಟ್ಟಕ್ಕೆ ಹೋಗೋರು ಅಂದರೆ ಸಿದ್ದರಾಮಯ್ಯ ಹತ್ರಕ್ಕೆ ಹೋಗಿ ಇನ್ನೊಂದು ಕ್ಯಾಂಡಿಡೇಟ್ ಆಗಿ ಪಾಟೀಲ್ ನಾವು ವಿರುದ್ಧವಾಗಿ ಓಟ್ ಹಾಕ್ತೀವಿ ಅಂತ ನಮಗೆ ದುಡ್ಡು ಕೊಡಿ ಅಂತ ಅವರು ಸಿದ್ದರಾಮಯ್ಯ ಹತ್ರ ವ್ಯಾಪಾರ ಮಾಡ್ಕೊಂಡು ಬಂದವ್ರೆ. ಈ ಮಟ್ಟಕ್ಕೆ ನಡೆದು ನಾವು ಈ ಪಾರ್ಟಿ ಗೌರವ ಉಳಿಸೋದು ಹೆಂಗೆ ಅಂತ ಅದಕ್ಕೆ ನಾನು MLA ಹೇಳಿದೆ, ನೀವು ಏನೇ ಬೇಕು ನೀವೇ ತೀರ್ಮಾನ ಮಾಡ್ಕೊಂಡ್ರಪ್ಪ, ನೀವೇ ಕ್ಯಾಂಡಿಡೇಟ್ ಕೊಟ್ಟರು ದುಡ್ಡು ತಗೊಳ್ಳಿ. ಇದು ವಾತಾವರಣ. ನಿಮ್ಮ ಡಿಮ್ಯಾಂಡ್ ಇತ್ತು, ಆಯಿತು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಒಂದು ನಿಮಿಷ, ಯಾವ ಸ್ವಾಮೀಜಿಗಳೇ ನಮ್ಗೆ ಸಹಕಾರ ಕೊಟ್ಟಿದ್ರು? ಯಾರು ಓಟ್ ಹಾಕ್ಸೋರು ನಮಗೆ? ಏನ್ ನಾನೇ ಹೇಳ ಕೊಡಿ ಅಂತ ಅವ್ರು ಹೇಳಿದ್ರು. ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದೀವಿ. ನಿಮ್ ಸ್ವಾಮೀಜಿ ಬಂದು ನಮ್ಗೆ ಓಟ್ ಹಾಕ್ಸ್ತಾರಲ್ರಿ? ಎಷ್ಟು ಓಟ್ ತಂದಿರಿ ಬಿಜಾಪುರದಲ್ಲಿ? ಏನ್ MLC ಮಾಡಿದ ತಕ್ಷಣ ಬಿಜಾಪುರ ಉದ್ಧಾರ ಮಾಡ್ಬಿಡ್ತೀರಾ ನೀವು? ನಿಮ್ ಜಿಲ್ಲೆ ಒಳಗೆ ನೆಟ್ಟಿ 4 ಜನ ಸರಿಯಾಗಿ ಇಟ್ಕೊಂಡಿಲ್ಲ ನೀವು. ನಾನು 1 ನಿಮಿಷ, ಸ್ವಾಮೀಜಿಗಳು ಯಾರು ನಮ್ಮ ಪಕ್ಷಕ್ಕೆ ಇಲ್ಲಿವರೆಗೆ ಓಪನ್ ಆಗಿ ಇವರು ಉದ್ಧಾರ ಮಾಡೋರೆ, ಇದನ್ನ ಈ ಒಂದು ಉತ್ತರ ಕರ್ನಾಟಕಕ್ಕೆ ಅನುಕೂಲ ಮಾಡೋರೆ ಅಂತ ಒಬ್ಬ ಸ್ವಾಮೀಜಿ ಬಾಯಿ ಬರಲಿಲ್ಲ. ಒಬ್ಬರು ಈ ಓಟ್ ಕೊಡ್ಸೋದಿಲ್ಲ ನಮ್ಮ ಪಾರ್ಟಿಗೆ. ಇದು ಸ್ಫೋಟಕ ಆಡಿಯೋ ಸಿಡಿಯಲ್ಲಿನ ಸಂಭಾಷಣೆ JDS ಕಾರ್ಯಕರ್ತರು ಮತ್ತು ಕುಮಾರಸ್ವಾಮಿ ನಡುವಿನ ಮಾತುಕತೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಸರ್ಕಾರದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ತಾ ಇದ್ದೀರಿ, ಯಾವ ಹಂತದಲ್ಲಿ ಅನ್ನೋಂಥ ಒಂದು ಮಾಹಿತಿಯನ್ನು ಕೋರಿರ್ತಕ್ಕಂಥ ವರದಿ ಕೊಡಿ ಅಂತ ಹೇಳಿ ಕೇಂದ್ರದ ಗೃಹ ಸಚಿವಾಲಯ ಕೇಳಿದೆ ಅನ್ನೋದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇವತ್ತು ವಿಧಾನಸಭೆಗೆ ಆಗಮಿಸುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ತನಿಖೆಗೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಏನು ಹೇಳಿದ್ರೆ ಬಂದು ನೋಡೋಣ. ಈಗಾಗಲೇ ನಾನು ಹೇಳಿದ್ದೇನೆ ಎಲ್ಲ ವಿಷಯ. ಅಲ್ಲೇನು ಹಣಕಾಸಿನ ವ್ಯವಹಾರ ಯಾರು ಏನು ನಡೆಸಿಲ್ಲ. ಅದು ಯಾವ ಎನ್ಕ್ವೈರಿ ಬೇಕೋ ಮಾಡ್ಕೊಳ್ಳಿ. ಹಣಕಾಸು ವ್ಯವಹಾರ ನಡೆದಿಲ್ಲ, ತಗೊಂಡು ಇಲ್ಲ. ಆಮೇಲೆ ಆ ಅಭ್ಯರ್ಥಿ MLCನೂ ಆಗಿಲ್ಲ. ಯಾರು ಆಗಿಲ್ವಲ್ಲ? ಅದೇ ಸರ್. ಅದರಿಂದ ಅದು ಅಪ್ರಸ್ತುತವಾದಂಥ ವಿಷಯ. ಅದರಿಂದ ಈ ವಿಷಯದ ಬಗ್ಗೆ ಪದೇ ಪದೇ ನಾನು ರಿಯಾಕ್ಷನ್ ಕೊಡ್ತಕ್ಕಂಥದ್ದು ಅನವಶ್ಯಕ. ಈಗಾಗಲೇ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಯಾವುದೇ ಭಯ ಹಂಚಿಕೆ ಇಲ್ಲದೆ ಹೇಳಿದ್ದೇನೆ. ಇವತ್ತಿನ ರಾಜಕಾರಣ ಎಲ್ಲಿಗೆ ಬಂದಿದೆ ಅಂತ ಹೇಳಿ. ಪಾಪ ಹರಿಶ್ಚಂದ್ರರು ಇದ್ದಾರಲ್ಲ,
ಪ್ರೊಟೆಕ್ಷನ್ ಕೊಡ್ತಕ್ಕಂಥವ್ರು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ತಕ್ಕಂಥವ್ರು. ನೋಡೋಣ, ಚರ್ಚೆ ಮಾಡಲಿ ವಿಧಾನ. ಎಸ್, ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ಹಿರಿಯ ಪತ್ರಕರ್ತರು ವಿಶ್ಲೇಷಕರಂತ ಮಾದೇವ್ ಪ್ರಕಾಶ್ ಇದ್ದಾರೆ. ಮಾದೇವ್ ಪ್ರಕಾಶ್ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ JDSನ ಯುವ ನಾಯಕರು ಶಾಸಕರಂತ ಕೋನ್ ರೆಡ್ಡಿ ಇದ್ದಾರೆ. ಕೋನ್ ರೆಡ್ಡಿ ನಿಮಗೂ ಸ್ವಾಗತ. ಹಾಗೆ ಹಿರಿಯ ಚಿಂತಕರು ರಂಗಕರ್ಮಿ ಪ್ರೊಫೆಸರ್ ಕೆ ಮರಳುಸಿದ್ದಪ್ಪ ನಿಮಗೂ ಸ್ವಾಗತ. ಹಾಗೆಯೇ ದೆಹಲಿಯಿಂದ ಔಟ್ಲುಕ್ನ ಸಂಪಾದಕ ಅಂತ ಕೃಷ್ಣ ಪ್ರಸಾದ್ ಇದ್ದಾರೆ. ಕೃಷ್ಣ ಪ್ರಸಾದ್ ನಿಮ್ಗೆ ಕೂಡ ಕಾರ್ಯಕ್ರಮ ಸ್ವಾಗತ. ಎಸ್, ನಾನು ಎಲ್ಲರ ಜೊತೆ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ಇದು ಈಗಾಗಲೇ ತೀವ್ರ ಸ್ವರೂಪ, ಗಂಭೀರ ಸ್ವರೂಪ ಪಡ್ಕೊಂಡಿರ್ತಕ್ಕಂಥ ಪ್ರಕರಣ. ಇದು ತಮಾಷೆ ಅಂತ ನಮಗೆಲ್ಲೂ ಅನ್ನಿಸ್ತಾ ಇಲ್ಲ, ಇದು ಹುಡುಗಾಟಿಕೆಯ ಮಾತು ಅಂತ ನಮಗೆಲ್ಲೂ ಅನ್ನಿಸ್ತಾ ಇಲ್ಲ. ನಿಜ ಕೂಡ ಯಾರು ಏನು ಹೇಳ್ತಾರೆ ಈ ಅಭಿಪ್ರಾಯದ ಬಗ್ಗೆ, ಇದು ಒಂದು ಚರ್ಚೆ ಆಗಬೇಕಾದ್ದು. ಮತ್ತು ಎಲ್ಲಿ ನಾವು ಬೇರೆಯವರಿಗಿಂತ ಭಿನ್ನ ಅಂತ ಹೇಳ್ಕೊಳ್ಳುವಂಥ ಪಕ್ಷಗಳು ಈ ರೀತಿ ಮಾತಾಡ್ತಾ ಹೋದರೆ ಆ ಪಕ್ಷದ ಬಗ್ಗೆ ಮತ್ತು ಆ ನಾಯಕರ ಬಗ್ಗೆ, ಶಾಸಕರ ಬಗ್ಗೆ ಗೌರವ ಹೇಗೆ ಬರುತ್ತೆ? ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬರೀ